ನಮಸ್ಕಾರ ಚಾಂಪಿಯನ್ಸ್. ಸೊ ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈಗಾಗಲೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಆಪ್ಷನ್ ಎಂಟ್ರಿ ನೋಡಬೇಕಾದ್ರೆ, ಚೆಕ್ ಮಾಡಬೇಕಾದ್ರೆ ನಿಮಗೆ ಕಾಲೇಜ್ದು ಫೀಸು ಬರುತ್ತಲ್ಲ, ಸೊ ಅದು ನೋಡಿದ ತಕ್ಷಣ ಭಯ ಆಗ್ಬೋದು ಕೆಲವೊಬ್ಬರಿಗೆ. ಒಂದೊಂದು ವರ್ಷಕ್ಕೆ ಬರೀ ಕಾಲೇಜ್ ಫೀಸೇ ಇಷ್ಟಿರುತ್ತೆ. ಅದ್ರ ಜೊತೆ ಹೊರಗಿಂದ ಬರೋರು ಅಥವಾ ಹಾಸ್ಟೆಲಲ್ಲಿದ್ರಿ ಅಂದರೆ ಅಥವಾ ಪಿ ಜಿಲಿದ್ರಿ ಅಂದರೆ ಅದೊಂದು ಎಕ್ಸ್ಟ್ರಾ. ಸೊ ಎಷ್ಟೆಷ್ಟಾಗುತ್ತೆ. ಸೊ ಇಷ್ಟು ನಾನು ಈಗ ಮನೇಲಿ ಕೆಲವೊಂದ್ಸಲಿ ಫೈನಾನ್ಷಿಯಲ್ ಒಂದು ಸ್ವಲ್ಪ ಏನಾದರೂ ಬರ್ಡನ್ ಇತ್ತು ಅಂದರೆ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ಇತ್ತು ಅಂದರೆ ಏನೂ ಚಿಂತೆ ಮಾಡಬೇಡಿ. ಸೊ ಅದಕ್ಕೋಸ್ಕರನೇ ಈ ಒಂದು ವೀಡಿಯೋಲಿ ವಿ ಆರ್ ಡಿಸ್ಕಸಿಂಗ್ ಅಂದರೆ ಸ್ಕಾಲರ್ಶಿಪ್ ಏನೇನಿದೆ, ಯಾವ್ಯಾವ ಥರ ಇದೆ, ಸೊ ಹೆಂಗೆ ಅಪ್ಲೈ ಮಾಡೋದು, ಯಾವಾಗ, ಅದೆಲ್ಲ ಫುಲ್ ಡೀಟೇಲಾಗಿ ಹೇಳೋಕ್ಕಲ್ಲ. ಬಿಕಾಸ್ ಇಲ್ಲಾಗಲೇ ದೇರ್ ಆರ್ 16 ಸ್ಕಾಲರ್ಶಿಪ್ಸ್. ಒಂದು ಮೆಜಾರಿಟಿ ಗೌರ್ಮೆಂಟ್ ಇದೆ, ಇನ್ನು ಪ್ರೈವೇಟ್ ಸ್ಕೀಮ್ಸು ಇದೆ, ಸೊ ಪ್ರೈವೇಟ್ ಸ್ಕಾಲರ್ಶಿಪ್ಸು ಇದೆ. ಸೊ ಇದರದೆಲ್ಲ ಡೀಟೇಲಾಗಿ ಹೇಳಬೇಕು ಅಂದರೆ ಟೈಮ್ ತೊಗೊಳತ್ತೆ. ಸೊ ಒಂದು ಜಸ್ಟ್ ಲೈಕ್ ಓವರ್ವ್ಯೂ ಕೊಡ್ತೀನಿ. ಸೊ ನಿಮಗೆ ಯಾವ್ದು ಬೇಕು, ಯಾವುದು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಈಗಾಗಲೇ ನೀವು SSLC ಮುಗಿಸಿರ್ತೀರಾ, PUC ಮುಗಿಸಿದ್ದೀರಾ. ಸೊ ಇಲ್ಲೇನಾದರೂ ನಿಮ್ಗೆ ಯಾವುದಾದ್ರೂ ಸ್ಕಾಲರ್ಶಿಪ್ ನಿಮಗೆ ಸಿಕ್ಕಿದ್ರೆ, ಅಥವಾ ಇಫ್ ಯು ಹ್ಯಾವ್ ಕಮ್ ಅಕ್ರಾಸ್ ಸಮ್ ಸ್ಕಾಲರ್ಶಿಪ್, ಅದನ್ನು ಕಮೆಂಟ್ ಮಾಡಿ. ಬಿಕಾಸ್ ನಿಮ್ಮ ಜೂನಿಯರ್ಸ್ಗೂ ಹೆಲ್ಪ್ ಆಗಲಿ ಅಂತ. ಓಕೆ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಕಾಲರ್ಶಿಪ್ಪು ಲೋನ್ದು ಒಂದು ಶಾರ್ಟ್ಸ್ ಮಾಡಿದ್ದಾಗ ಕೆಲವೊಬ್ರು ನಮ್ಮ ಸ್ಟೂಡೆಂಟ್ಸೇ ಪರ್ಸ್ನಲಾಗಿ ನನಗೆ ಮೆಸೇಜ್ ಕಳಿಸಿದ್ರು, ಸರ್ ಈ ಸ್ಕಾಲರ್ಶಿಪ್ಸ್ ಇದೆ, ಇದಿದೆ ನೋಡಿ, ಸ್ಟೂಡೆಂಟ್ಸ್ಗೂ ಹೇಳಿ ಹೆಲ್ಪ್ ಆಗಬಹುದು ಅಂತ. ಸೊ ಅದೇ ರೀತಿ ಕಮೆಂಟ್ ಮಾಡಿ, ಸೊ ದಟ್ ನಿಮ್ಮ ಜೂನಿಯರ್ಸ್ಗೂ ಹೆಲ್ಪ್ ಆಗಲಿ ಹೂ ಈಸ್ ಇನ್ ನೀಡ್ ಆಫ್ ಇಟ್. ಓಕೆ. ಆ್ಯಂಡ್ ವಾಟ್ ಐ ಬಿಲೀವ್ ಇಸ್, ಸ್ಕಾಲರ್ಶಿಪ್ಪು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ಫೀಸ್ನ ಅಫೋರ್ಡ್ ಮಾಡ್ಬೋದು ಅಂಥ ಕೇಸಸಲ್ಲಿ ಇಟ್ಸ್ ಬೆಟರ್ ಇಫ್ ವಿ ಕ್ಯಾನ್ ಗಿವ್ ಅಪ್ ಆನ್ ಸ್ಕಾಲರ್ಶಿಪ್. ಆರಾಮಾಗಿ ಫೀಸ್ ಅಫೋರ್ಡ್ ಮಾಡ್ಬೋದು ಅಂದರೆ ನಾನು ಮತ್ತೆ ಸ್ಕಾಲರ್ಶಿಪ್ ಹಾಕೋದು, ಇಟ್ ಮೀನ್ಸ್ ದಟ್ ಸಮ್ವನ್ ಎಲ್ಸ್ ಈಸ್ ಮಿಸ್ಸಿಂಗ್ ಔಟ್ ಆನ್ ಇಟ್. ಹೌದಾ ಇಲ್ಲ? ಸೊ ಅದೊಂದು ಹಂಬಲ್ ರಿಕ್ವೆಸ್ಟ್. ಇಫ್ ಯು ಕ್ಯಾನ್ ರಿಯಲಿ ಅಫೋರ್ಡ್ ದ ಫೀಸ್, ಏನೂ ಬರ್ಡನ್ ಆಗದೆ, ಸೊ ದೆನ್ ಇಟ್ಸ್ ಬೆಟರ್ ಇಫ್ ಯು ಕ್ಯಾನ್ ಗಿವ್ ಅಪ್ ಆನ್ ದ ಸ್ಕಾಲರ್ಶಿಪ್. ಆರ್ ಓಕೆ ತೊಗೊಳ್ಳಿ, ಆರ್ ಇಫ್ ಯು ಕ್ಯಾನ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಲುಕ್ ಅಟ್ ದ ಹ್ಯಾಪಿನೆಸ್, ಎಷ್ಟು ಖುಷಿ ಆಗ್ತಾರೆ. ನಾಟ್ ಡೈರೆಕ್ಟ್ಲಿ ಹಿಂಗೆ ತೊಗೊಂಡು ನಿಮ್ಮ ಸ್ಕಾಲರ್ಶಿಪ್ ಬಂದಿದ ತಕ್ಷಣ ತೊಗೊಳ್ಳೋ ನಿಂದು ಕಾಲೇಜ್ ಫೀಸ್ ಕಟ್ಟು ಅಂತ ನಿಮ್ಮ ಫ್ರೆಂಡಿಗೆ ಹೇಳೋದಲ್ಲ, ಬಟ್ ಮೇ ಬಿ ಇಂಡೈರೆಕ್ಟ್ಲಿ ಹೆಂಗೋ ಮಾಡಿದ್ರಿ ಅಂದರೆ ಆ ಒಂದು ಹ್ಯಾಪಿನೆಸ್, ಅಥವಾ ಸಮ್ಮನ್ ಹೂ ಈಸ್ ರಿಯಲಿ ಲುಕಿಂಗ್ ಫಾರ್ ದ ಫೈನಾನ್ಷಿಯಲ್ ಸಪೋರ್ಟ್, ಸೊ ದೇ ವಿಲ್ ಬಿ ರಿಯಲಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್. ಹೌದಾ ಇಲ್ಲ? ಸೊ ಈಗ SSP ಸ್ಕಾಲರ್ಶಿಪ್ ಇದೆ. ಸೊ SSP ಸ್ಕಾಲರ್ಶಿಪ್ಪು ದೇರ್ ಆರ್ ಸಮ್ ಕ್ರೈಟೀರಿಯಾಸ್. ಅಂದರೆ ಏನೋ ಇನ್ಕಮ್ಮು 2.5 ಲ್ಯಾಕ್ಕಿಂತ ಕಮ್ಮಿ ಇರಬೇಕು, ಸೊ ಕ್ಯಾಟಗರಿ ಇರಬೇಕು. ಸೊ ನೆಕ್ಸ್ಟು ಅದಾದಮೇಲೆ ಡೊಮಿಸೈಲ್ ಕರ್ನಾಟಕಲ್ಲಿ ಇರಬೇಕು, ಸೊ ಮಿನಿಮಮ್ 50% ಇರಬೇಕು ಹಿಂದಿನ ಎಕ್ಸಾಮ್ಸಲ್ಲಿ. ಸೊ ಇದಾದಮೇಲೆ ಸೊ ರೀಎಂಬರ್ಸ್ಮೆಂಟ್ ಬರುತ್ತೆ, ಎಲ್ಲ ಬರುತ್ತೆ. ಸೊ ಡಿಟೇಲಾಗಿ ಚೆಕ್ ಮಾಡಿ, ಬಿಕಾಸ್ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ SSP ಸ್ಕಾಲರ್ಶಿಪ್. ಓಕೆ. ನೆಕ್ಸ್ಟು ಇದು ಬೇಕು ಅಂದರೆ ಅಗೇನ್ ಕಮೆಂಟ್ ಮಾಡಿ, ಬಿಕಾಸ್ ಐ ಮೇಕ್ ಇಫ್ ರಿಕ್ವೈರ್ಡ್. ಸೊ ನಂಗೆ ಜಾಸ್ತಿ ಕಮೆಂಟ್ಸ್ ಬಂತು ಅಂದರೆ ಐ ಮೇಕ್ ಎ ಸಪ್ರೇಟ್ ವೀಡಿಯೋ ಆನ್ ಇಟ್, ಹೆಂಗೆ ಅಪ್ಲೈ ಮಾಡೋದು ಏನು, ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್. ಓಕೆನಾ? ಸೊ ನೆಕ್ಸ್ಟ್ ESM ಚಿಲ್ಡ್ರನ್ ಸ್ಕಾಲರ್ಶಿಪ್ ಅಂದರೆ ಸರ್ವಿಸ್ ಮ್ಯಾನ್ ಯಾರಾದರೂ ಇದ್ರಿ ಅಂದರೆ ಸೊ ಅವ್ರಿಗೂ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಅಂದರೆ ಲೈಕ್ ಅಪ್ ಟು 12,000 ಪರ್ ಇಯರ್. ಸೊ ಹೆಂಗೆ ನಿಮ್ಮ ಹತ್ತಿರ ಇರೋ ಜಿಲ್ಲಾ ಸೈನಿಕ್ ವೆಲ್ಫೇರ್ ಆಫೀಸ್ಗೆ ಅಲ್ಲಿ ಹೋದ್ರಿ ಅಂದರೆ ಅವ್ರು ನಿಮ್ಗೆ ಹೇಳ್ತಾರೆ ಏನು ಮಾಡಬೇಕು ಅಂತ. ಓಕೆ. ನೆಕ್ಸ್ಟ್ ಅದೇ ರೀತಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಫ್ ಸ್ಕಾಲರ್ಶಿಪ್ CSS CSSS. ಸೊ ಆ್ಯಂಡ್ ಅಗೇನ್ ಇಲ್ಲಿ 80% ಜಾಸ್ತಿ ಇರಬೇಕು. ನೆಕ್ಸ್ಟ್ ಫ್ಯಾಮಿಲಿ ಇನ್ಕಮ್ ಕಮ್ಮಿ ಅಂದರೆ 4.5 ಕಮ್ಮಿ ಇರಬೇಕು. ಅದಷ್ಟೇ ಅಲ್ದಿರ ಅಟೆಂಡೆನ್ಸ್ ಇರಬೇಕು. ಇಟ್ಸ್ ಗುಡ್. ಸುಮ್ಮನೆ ನಾನು ಸ್ಕಾಲರ್ಶಿಪ್ ತೊಗೊತೀನಿ ಆರಾಮ್ ಮಜಾ ಮಾಡ್ತೀನಿ ಅಂದರೆ ಆಗಲ್ಲ. ಹೌದು ಇಲ್ಲೋ? ಅಟೆಂಡೆನ್ಸ್ ಕಂಪಲ್ಸರಿ. ಈಗ ಅಟೆಂಡೆನ್ಸು ಗೋಲ್ಮಾಲ್ ಮಾಡುತ್ತಾರೆ, ಬಟ್ ಸ್ಟಿಲ್ ಅಟೆಂಡೆನ್ಸ್ ಇಸ್ ಕಂಪಲ್ಸರಿ. ಹೌದಾ ಇಲ್ಲೋ? ಸೊ ಪ್ರತಿ ವರ್ಷ ಆಲ್ಮೋಸ್ಟ್ 82,000 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ತಾರೆ. ದಿಸ್ ಇಸ್ ಥ್ರೂ ಔಟ್ ಇಂಡಿಯಾ, ನಾಟ್ ಜಸ್ಟ್ ಕರ್ನಾಟಕದಲ್ಲೇ 82,000 ಅಂದರೆ ಇರೋ ಬರೋ ಇಂಜಿನಿಯರಿಂಗ್ ಅವರೆಲ್ಲ ಸೆಲೆಕ್ಟ್ ಆದರು ಅಂದ್ಕೊಳ್ಳಿ, ಹಂಗಾಗಲ್ಲ. ಸೊ ಅದಕ್ಕೆ ಥ್ರೂ ಔಟ್ ಇಂಡಿಯಾ ಇದು. ಸೊ 50% ರಿಸರ್ವೇಷನ್ ಇದೆ ಗರ್ಲ್ಸ್ಗೆ. ನೆಕ್ಸ್ಟು ಎಷ್ಟೋ ಜನ ಅಪ್ಲೈ ಮಾಡೋಕ್ಕೆ ಹೋಗಲ್ಲ, ಮಿಸ್ ಮಾಡಬೇಡಿ. ಓಕೆ. ನೆಕ್ಸ್ಟು ಸೊ ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ದು ಹಿಂದೆ ತೋರಿಸಿದಾಗಲೇ. ಸೊ ನೆಕ್ಸ್ಟು AICTE
ಸಕ್ಷಮ್ ಸ್ಕಾಲರ್ಶಿಪ್ಪು. ಸೊ ಬಿ ಟೆಕ್ ಫಸ್ಟ್ ಇಯರಲ್ಲಿ ಅಪ್ರೂವ್ ಆಗಿರೋ ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ, ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೂ ಬರಲ್ಲ. ಸೊ ಬಿ ಟೆಕ್ ಅಂದರೆ AICTE ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್. ಸೊ ಅದು ಚೆಕ್ ಮಾಡ್ಕೋಬೇಕು, ಫ್ಯಾಮಿಲಿ ಇನ್ಕಮ್ ಕಮ್ಮಿ ಇರಬೇಕು 8 lakhsಗೆ. ಓಕೆ, ಸೊ ನೆಕ್ಸ್ಟು AICTE ಇದೆ, ಇನ್ನೊಂದಿದೆ. ಸೊ COVID-19 ಯಾರಾದರೂ ಪೇರೆಂಟ್ಸು ಲೈಕ್ ತಿರ್ಕೊಂಡಿದ್ರೆ ಅಂಥವ್ರಿಗೆ. ಓಕೆ, ನೆಕ್ಸ್ಟು ಪ್ಯಾರಾಮಿಲ್ಟ್ರಿ ಇವ್ರಿಗೆ ಎಲ್ಲರೂ ಬರಲ್ಲ, ಪ್ಯಾರಾಮಿಲ್ಟ್ರಿ. ಓಕೆ, ಸೊ ಅಮೌಂಟ್ ಇದೆ. ಸೊ ಅದೇ ಥರ SSB SC/STಗೆ. ಸೊ SSP ಮಿಸ್ ಮಾಡಬೇಡಿ ಬಿಕಾಸ್ SSP ಈಸ್ ಒನ್ ಆಫ್ ದ ಲೈಕ್ ತುಂಬ ಲೈಕ್ ಅಂದರೆ ಅಮೌಂಟು ಕಮ್ಮಿ ಬರೋಲ್ಲ ಆ್ಯಂಡ್ ಮೆಜಾರಿಟಿ ವಿಲ್ ಬಿ ಅಪ್ಲೈಯಿಂಗ್ ಫಾರ್ SSP. ಸೊ ಮಿಸ್ ಮಾಡಬೇಡಿ. ಅದೇ ಥರ AICTE ಪ್ರಗತಿ ಸ್ಕಾಲರ್ಶಿಪ್ ಇದೆ. ಸೊ ಇಲ್ಲಿ ಅಗೇನ್ ಕಂಡೀಷನ್ಸ್ ಇದೆ, ಸೊ ಕಂಡೀಷನ್ಸ್ ಚೆಕ್ ಮಾಡಿ. ಓಕೆ, ನೆಕ್ಸ್ಟು ಯಾವ ಟೈಮ್ ಫ್ರೇಮ್ ಅಂತಲೂ ಕೊಟ್ಟಿದ್ದೀನಿ. ಸೊ ಅಕ್ಟೋಬರ್, ನೆಕ್ಸ್ಟು ಜುಲೈ ಟು ಆಗಸ್ಟ್ ಓಪನ್ ಆಗುತ್ತೆ. ಸೊ ಯಾವುದು ಪ್ರೈಮ್ ಮಿನಿಸ್ಟರ್ ಸ್ಕಾಲರ್ಶಿಪ್ ಸ್ಕೀಮ್. ಸೊ ಪ್ರೈಮ್ ಮಿನಿಸ್ಟರ್ ಸ್ಕಾಲರ್ಶಿಪ್ ಸ್ಕೀಮ್ ಇದೆ, ಸೊ ಅದು ಚೆಕ್ ಮಾಡಿರಿ. ಸೊ 3,000 to 36,000 ಪರ್ ಇಯರ್ ಬರುತ್ತೆ. ಸೊ ಚೆಕ್ ಮಾಡಿ. ಓಕೆನಾ? ಓಕೆ, ನೆಕ್ಸ್ಟು ಸೊ ಕರ್ನಾಟಕದು ಒಂದಿದೆ. ಸೊ SC/ST OBC ಸ್ಕೀಮ್ಸ್ಗೆ ಸೊ ಪಾರ್ಷಿಯಲ್ ಟು ಫುಲ್ ರಿಯಂಬರ್ಸ್ಮೆಂಟ್ ಡಿಪೆಂಡ್ಸ್ ಆನ್ ದ ನಿಮ್ದು ಕಾಲೇಜ್ ಆಯಿತು, ಇನ್ನೊಂದಾಯಿತು. ಸೊ ದೆರ್ ಆರ್ ಅಗೇನ್ SSP ಪೋರ್ಟಲಲ್ಲೇ. ಸೊ ಇದು ಗೌರ್ಮೆಂಟು ನೋಡಿದ್ವಿ. ಈಗ ದೇರ್ ಆರ್ ಸಮ್ ಪ್ರೈವೇಟ್ ಸ್ಕಾಲರ್ಶಿಪ್ಸ್. ಸೊ ಸ್ಕಾಲರ್ಶಿಪ್ ಅಂದಿದ ತಕ್ಷಣ ಬರೀ ಗೌರ್ಮೆಂಟ್ ಅವರೇ ಕೊಡಬೇಕು ಅಂತ ಇಲ್ಲ. ಸೊ ಕೆಲವೊಂದು ಬ್ಯಾಂಕ್ಸ್ ಕೊಡ್ತಾರೆ, ರಿಲಯನ್ಸ್ ಫೌಂಡೇಶನ್ ಕೊಡ್ತಿದೆ, ಇನ್ಫೋಸಿಸ್ ಫೌಂಡೇಶನ್ ಕೊಡ್ತಾರೆ. ಸೊ ಆ ಥರ ಸಾಕಷ್ಟು ದೊಡ್ಡ ಆರ್ಗನೈಸೇಷನ್ಸ್ ಏನಿರುತ್ತೆ ಅವರೆಲ್ಲ ಕೊಡ್ತಾರೆ. ಅದೇ ಅಗೇನ್ ಇಲ್ಲಿ ನಾನು ಮೆನ್ಷನ್ ಮಾಡಿಲ್ಲ, ಬಟ್ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ನು ಇದೆ. ಸೊ ಆ ಥರ ಪ್ರೈವೇಟ್ ಇದೆ. ಸೊ ಇಫ್ ಯು ವಾಂಟ್ ಮೋರ್ ಆಫ್ ಪ್ರೈವೇಟ್ ಅದನ್ನು ಕಮೆಂಟ್ ಮಾಡಿ, ಬಿಕಾಸ್ ಇಲ್ಲಿ ನಾನು ಹ್ಯಾವ್ ಟೇಕನ್ ಫ್ಯೂ, ಇಟ್ಸ್ ನಾಟ್ ಫುಲ್ ಅಂತಲ್ಲ. ಸೊ ಐ ಹ್ಯಾವ್ ಟೇಕನ್ ಫ್ಯೂ. ಸೊ ಸರ್ ನನಗೆ ಇನ್ನೂ ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ಐ ವಿಲ್ ಕಮ್ ಅಪ್ ವಿತ್ ಎ ಸಪ್ರೇಟ್ ವಿಡಿಯೋ. ಓಕೆನಾ? ಸೊ ನೆಕ್ಸ್ಟು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಹೇಳಿದ್ನಲ್ಲ, ದೊಡ್ಡ ಪ್ಲೇಯರ್ಸು ಜಿಂದಾಲ್ ಫೌಂಡೇಶನ್ನು. ಸೊ ಆ್ಯಂಡ್ ಅಗೇನ್ ಇಲ್ಲಿ ದೇ ಆರ್ ವೆರಿ ಪರ್ಟಿಕ್ಯುಲರ್. ಕಾಲೇಜ್ ಟೈಪ್ ಆಯಿತು, ನಿಮ್ಮ ಪರ್ಸೆಂಟೇಜ್ ಆಯಿತು, ಫ್ಯಾಮ್ಲಿ ಇನ್ಕಮ್, ಇವ್ರು ಇನ್ನೂ ಜಾಸ್ತಿ ಸ್ಕ್ರೂಟಿನಿ ಮಾಡ್ತಾರೆ. ಸೊ ಗೌರ್ಮೆಂಟ್ ಅವರು ಅಷ್ಟು ಮಾಡೋಕ್ಕೋಗಲ್ಲ, ಬಟ್ ಪ್ರೈವೇಟ್ ಅವರು ಕೆಲವೊಂದು ಸ್ಕಾಲರ್ಶಿಪ್ ಅಂತೂ ಮನೆಗೆ ಬಂದು ಚೆಕ್ ಮಾಡಿ, ನಿಮ್ಮ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, ನಿಮ್ಮ ಮನೆ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಅಪ್ರೂವ್ ಮಾಡೋದು. ಇದು ಅಂತಲ್ಲ, ದೇರ್ ಆರ್ ಫ್ಯೂ ಸ್ಕಾಲರ್ಶಿಪ್ಸ್ ಪ್ರೈವೇಟದು. ಓಕೆ, ಸೊ ಏಡೆಡ್ ಆರ್ ರೆಕಗ್ನೈಸ್ಡು, ಲೋವರ್ ಫೀ ಇರಬೇಕು. ಫೀಸ್ ಜಾಸ್ತಿ ಇದೆ, ಕಾಲೇಜ್ ಫೀಸು ಅಂತ ಕೊಡ್ರಿ ಅಂದರೆ ಕೊಡೋಲ್ಲ. ಸೊ ಅದಕ್ಕೆ ದೇರ್ ಆರ್ ಸಮ್ ಕ್ರೈಟೀರಿಯಾ. ಆ್ಯಂಡ್ 70%, ಹುಡುಗರಿಗೆ 70% ಅಂತೆ, ಹುಡುಗಿರು 65% ಅಂತೆ. ಏನು ಮಾಡೋದು, ಎಂಥ ಭೇದಭಾವ, ಹೌದಾ ಇಲ್ಲ? ಸೊ ಆ್ಯಂಡ್ ಅಗೇನ್ ಪೇರೆಂಟ್ಸ್ ಏನಾಗಿರಬೇಕು, ನಾನ್ ಸ್ಯಾಲ್ರಿಡ್ ಆಗಿರಬೇಕು. ಸೊ ಆವಾಗ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಸೊ HDFC ಬ್ಯಾಂಕು ಇದೆ. ಸೊ HDFC ಬ್ಯಾಂಕು ಆ್ಯಂಡ್ ಸೊ ಇಲ್ಲಿ ಫ್ಯಾಮಿಲಿ ಫೇಸ್ ಕ್ರೈಸಿಸ್ ಇನ್ ದ ಲಾಸ್ಟ್ 3 years. ಸೊ ಜಾಬ್ ಲಾಸು, ಡೆತ್ತು ಆ ಥರ ಏನಾದರೂ ಇತ್ತು ಅಂದರೆ ಅಗೇನ್ ಅದೇ ಹೇಳ್ದಲ್ಲ, ಸೊ ಸ್ಪೆಸಿಫಿಕ್ ಕ್ರೈಟೀರಿಯಾ ಇರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ. ರಿಲಯನ್ಸ್ ಫೌಂಡೇಶನ್ ಇದೆ. ಆ್ಯಂಡ್ ಅಗೇನ್ ಮಿನಿಮಮ್ ಪರ್ಸೆಂಟೇಜ್ ಇರುತ್ತೆ. ಸೊ ಫ್ಯಾಮಿಲಿ ಇನ್ಕಮ್ ಇದೆ. ಸೊ ಆ್ಯಂಡ್ ಆಪ್ಟಿಟ್ಯೂಡ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಅದರಲ್ಲಿ ಪಾಸ್ ಆದಾಗ ನಿಮಗೆ ಸ್ಕಾಲರ್ಶಿಪ್ ಬರೋದು. ಬಿಕಾಸ್ ಇದು 60% ಅದೆಲ್ಲ ಓಕೆ, ಸುಮ್ಮನೆ ಹಾಗೆ ಕೊಡೋದಕ್ಕಿಂತ ಆಪ್ಟಿಟ್ಯೂಡ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ವಿಚ್ ಈಸ್ ಗುಡ್. ಸಿ ಆಪ್ಟಿಟ್ಯೂಡ್ ಟೆಸ್ಟ್ ನಿಮಗೆ ಇಲ್ಲಿ ಓಕೆ, ಬಟ್ ಅಪಾರ್ಟ್ ಫ್ರಮ್ ದಿಸ್ ಈಗ ಆ್ಯಸ್ ಆಫ್ ನೌ ಪ್ಲೇಸ್ಮೆಂಟ್ಸ್ಗೆ ದೇರ್ ಆರ್ ಫ್ಯೂ ಕಂಪ್ನೀಸ್ ಕೀಪಿಂಗ್ ಆಪ್ಟಿಟ್ಯೂಡ್ ಟೆಸ್ಟ್. ಅಂದರೆ ಸ್ಟಾರ್ಟಿಂಗ್ ಒಂದಷ್ಟು ಜನ ತೆಗಿಯೋದಕ್ಕೆ ಸ್ಕ್ರೂಟಿನಿ ಅಂದರೆ ಏನು ಮಾಡ್ತೀರಾ, ಸ್ಕ್ರೀನಿಂಗ್ ಮಾಡೋದಕ್ಕೆ ಸೊ ಆಪ್ಟಿಟ್ಯೂಡ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ ದಟ್ ಒಂದಷ್ಟು ಜನ ಸ್ಟಾರ್ಟಿಂಗಲ್ಲೇ ಹೋಗ್ತಾರೆ. ಸೊ ಆಪ್ಟಿಟ್ಯೂಡ್ ಟೆಸ್ಟು ಪ್ರಿಪೇರ್ ಆಗಿರಿ. ಇಟ್ಸ್ ನಾಟ್ ಜಸ್ಟ್ ಫಾರ್ ನಿಮ್ಮ ಪ್ರೈವೇಟ್ ಕಂಪ್ನಿ ಪ್ಲೇಸ್ಮೆಂಟ್ಗೆ ಅಂತಲ್ಲ, ಗೌರ್ಮೆಂಟ್ ಈ ಕೆಲವೊಂದು ಗೌರ್ಮೆಂಟ್ ಎಕ್ಸಾಮ್ಸ್ ಬರೀತೀರ, ಸೊ ಅಲ್ಲೂ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ನಿಮ್ಮ UPSC ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಯಾವುದೋ ಇದೇನಾಯಿತು ಆರ್ಮಿದು, ನೇವಿ, ಸೊ ಎಲ್ಲದರಲ್ಲೂ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ವಿಚ್ ಇಸ್ ಕಂಪಲ್ಸರಿ.
ಓಕೆ. ಆ್ಯಂಡ್ ನಿಮ್ಮ ಬ್ರೈನ್ಗೂ ಬೇಕು, ಬಿಕಾಸ್ ಆ ಒಂದು ಥಿಂಕಿಂಗ್ ಪ್ರೋಸೆಸ್ನೇ ಚೇಂಜ್ ಮಾಡುತ್ತೆ. ಇನ್ಫೋಸಿಸ್ ಫೌಂಡೇಶನ್ನು ಆ್ಯಂಡ್ ಅಗೇನ್ ಸೊ ಸ್ಟೆಮ್ ಕೋರ್ಸಸ್ಸು, ಸೊ ಅಕ್ರಿಡೇಷನ್ ಇರಬೇಕು ಕಾಲೇಜಸ್ಗೆ, ಸೊ ಫ್ಯಾಮಿಲಿ ಇನ್ಕಮ್ ಆಯಿತು, ಆ್ಯಂಡ್ ಮಿನಿಮಮ್ ಪಾಸಿಂಗ್ ಮಾರ್ಕ್ ಎವ್ರಿ ಇಯರ್ ಇರಬೇಕು. ಓಕೆ. ಸೊ ಅಗೇನ್ IDFC, ಸೊ ಬ್ಯಾಂಕ್ಸ್ದು ಇದೆ, ಚೆಕ್ ಮಾಡಿರಿ. ಸೊ ಸಿಮೆನ್ಸ್ ಅನ್ನೋದು ಇಟ್ಸ್ ಎ ಮಲ್ಟಿನ್ಯಾಷನಲ್ ಕಂಪ್ನಿ. ಸೊ ಎಲೆಕ್ಟ್ರಾನಿಕ್ಕು, ನೆಟ್ವರ್ಕಿಂಗು ಎಲ್ಲ ಇದೆ. ಸೊ ಇಂಜಿನಿಯರಿಂಗ್ ಕಾಲೇಜಸ್ ಓನ್ಲಿ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡವ್ರಿಗೆ. ನೆಕ್ಸ್ಟ್ IITs, NITs, IITs ನಾಟ್ ಎಲಿಜಿಬಲ್, IITಸಲ್ಲೆಲ್ಲ ಇಲ್ಲ. ಸೊ ಅದು ಬಿಟ್ಟು ಬೇರೆ ಗೌರ್ಮೆಂಟ್ ಕಾಲೇಜಸ್ ಆ್ಯಂಡ್ ಬ್ರ್ಯಾಂಚಸ್ಸು ಸ್ಪೆಸಿಫೈ ಮಾಡಿದ್ದಾರೆ. ಸೊ ಎಷ್ಟು ಮಿನಿಮಮ್ ಇರಬೇಕು ಏನು, ಬಿಕಾಸ್ ಮುಂದೆ ಸಮ್ಟೈಮ್ಸ್ ದೇ ಮೈಟ್ ಆಲ್ಸೋ ಟೇಕ್ ಇನ್ ದಿಸ್ ಪೀಪಲ್, ಬಿಕಾಸ್ ಸ್ಕಾಲರ್ಶಿಪ್ ಕೊಡ್ತಾರೆ ಹೂ ಆರ್ ಮೆರಿಟೋರಿಯಸ್. ಸೊ ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಫಾರ್ ದ ಕಂಪ್ನಿ ಲೇಟರ್ ಸ್ಟೇಜಸ್, ಹಂಗೂ ನೋಡ್ತಾರೆ. ಓಕೆ. ಸೊ ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಇದೆ ನೋಡಿರಿ, ಅದೇ ಹೇಳೋದಲ್ಲ. ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಕಂಪ್ನಿಯವರು ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ ಅಂದರೆ, ಸೊ ಲೇಟರ್ ಸ್ಟೇಜಸಲ್ಲಿ ಅವರೂ ಏನಾದರೂ ಬೆನಿಫಿಟ್ ನೋಡ್ತಾರೆ. ಬೆನಿಫಿಟ್ ಅಂದರೆ ನೀವು ದುಡ್ಡು ಕೊಡಿ ಅಂತಲ್ಲ. ಸೊ ದೇ ಥಿಂಕ್ ದಟ್ ಯು ಆರ್ ಗುಡ್ ಎನಫ್, ಯು ಆರ್ ಟ್ಯಾಲೆಂಟೆಡ್. ಸೊ ಈ ಕಂಪ್ನಿಯವ್ರು ಇನ್ವೆಸ್ಟ್ ಮಾಡೋದ್ರಿಂದ ಸೊ ನಿಮಗೂ ಒಂದು ಹೌದಪ್ಪ, ಇವ್ರು ನನಗೆ ಸ್ಕಾಲರ್ಶಿಪ್ ಕೊಟ್ಟು ನನಗೆ ಹೆಲ್ಪ್ ಮಾಡಿದರು, ಸೊ ನಾನು ಮುಂದೆ ಪ್ಲೇಸ್ಮೆಂಟ್ ನೋಡಬೇಕಾದ್ರೆ ಐ ಕ್ಯಾನ್ ಗಿವ್ ಫಸ್ಟ್ ಪ್ರಿಫರೆನ್ಸ್ ಇದೇ ಕಂಪ್ನಿಗೆ. ಸ್ವಲ್ಪ ಏನೋ ಸ್ಯಾಲ್ರಿ ಸ್ವಲ್ಪ ಕಮ್ಮಿ ಇದ್ರೂ ಓಕೆ ಅಂತ ಫೀಲಿಂಗ್ ಇರೋರು ಸ್ಟೂಡೆಂಟ್ಸ್ ಇರ್ತಾರೆ. ಸೊ ದೇ ಮೈಟ್ ಆಲ್ಸೋ ಬೆನಿಫಿಟೆಡ್, ಬೋತ್ ಕಂಪ್ನಿಗೂ ಬೆನಿಫಿಟ್ಟು, ಸ್ಟೂಡೆಂಟ್ಸ್ಗೂ ಬೆನಿಫಿಟ್, ಹೌದಾ ಇಲ್ಲ? ಸೊ ಯಾವಾಗ ಓಪನ್ ಆಗುತ್ತೆ ಏನು ಅಂತ ಚೆಕ್ ಮಾಡ್ತಾ ಇರ್ರಿ. ಸೊ ಭಾರತಿ ಏರ್ಟೆಲ್, ಸೊ ಏರ್ಟೆಲ್ ಸ್ಕಾಲರ್ಶಿಪ್ಪು ಇದೆ. ಓಕೆ. ಆ್ಯಂಡ್ ಅಗೇನ್ ಅವ್ರಿಗೆ ಏರ್ಟೆಲ್ ಅವರು ಎಲ್ಲ ಬ್ರ್ಯಾಂಚಸ್ಸು ಏನೋ ಫೋಕಸ್ ಮಾಡ್ತಿಲ್ಲ, CA, CC, IT, AML. ಇಟ್ಸ್ ನಾಟ್ ಲೈಕ್ ಮೆಕ್ಯಾನಿಕಲ್, ಸಿವಿಲ್ ಎಲ್ಲ, ಬಿಕಾಸ್ ಇಟ್ಸ್ ನಾಟ್, ಅಗೇನ್ ಹೇಳಿದ್ನಲ್ಲ, ಸೊ ಆ ಒಂದು ನಾನು ಕೊಡ್ತಿದ್ದೀನಿ ಅಂದರೆ ನನಗೂ ಸಿಗೋಂಗೆ, ಲೈಕ್ ಗಿವ್ ಆ್ಯಂಡ್ ಟೇಕ್ ಬ್ಯಾಕ್ ಪಾಲಿಸಿ. ಅವ್ರಿಗೂ ಯಾವ್ಯಾವ ಸೆಕ್ಟರ್ಸ್ ಹೆಲ್ಪ್ ಆಗುತ್ತೆ ಆ ಸೆಕ್ಟರ್ಸ್ನ ಅವ್ರು ನೋಡ್ತಾರೆ, ಸಿಂಪಲಾಗಿ ಅಂದ್ಕೊಳ್ಳಿ. ಓಕೆ. ಸೊ ಹ್ಯಾವ್ ಕಮಿಟ್ ಟು ಫಂಡಿಂಗ್ ಅಟ್ಲೀಸ್ಟ್ ಒನ್ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್ ಎಜುಕೇಷನ್. ಇದು ಆ್ಯಕ್ಚುಲಿ ಚೆನ್ನಾಗಿರೋದು, ಬಿಕಾಸ್ ಈಗ ನಾನು ತೊಗೊತೀನಿ, ನಾನು ಸ್ಕಾಲರ್ಶಿಪ್ ತೊಗೊಂಡೆ, ನನಗೆ ಹೆಲ್ಪ್ ಆಯಿತು, ಚೆನ್ನಾಗಿ ಒಳ್ಳೆ ಕಂಪ್ನಿಲಿ ಪ್ಲೇಸ್ ಆದೆ, ಚೆನ್ನಾಗಿ ಸ್ಯಾಲ್ರಿ ಬರ್ತಿದೆ, ನಾನು ಮಜಾ ಮಾಡ್ಕೊಂಡಿದ್ದೀನಿ. ಸೊ ಹೌ ಇಸ್ ಇಟ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಸಮ್ಮನ್ ಹೂ ಈಸ್ ಕಮಿಂಗ್ ಲೇಟರ್? ಈಗ ನನಗೆ ತುಂಬ ಕಷ್ಟ ಆಯಿತು, ನನಗೆ ಸ್ಕಾಲರ್ಶಿಪ್ ಸಿಕ್ಕಿ ನನಗೆ ಹೆಲ್ಪ್ ಆಯಿತು, ಚೆನ್ನಾಗಿ ಪ್ಲೇಸ್ ಆದೆ, ಚೆನ್ನಾಗಿದ್ದೀನಿ. ನಾನು ಹಿಂದೆ ಬಂದಿರೋ ದಾರಿನೇ ಮರ್ತೋದ್ರೆ ಕಷ್ಟ ಅಲ್ವಾ? ಅದಾಗಬಾರ್ದಲ್ಲ. ಸೊ ಅದಕ್ಕೋಸ್ಕರ ಏನೋ ಒಂದು ಪ್ಲೆಡ್ಜ್ ತೊಗೊಳ್ಳಿ. ನೀವು ಪ್ಲೇಸ್ಮೆಂಟ್ ಆದಮೇಲೆ, ನಿಮಗೆ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಸಮ್ವನ್ ಅನದರ್ ಸ್ಟೂಡೆಂಟ್. ದಟ್ಸ್ ಗುಡ್. ಈಗ ನನಗೆ ಬರ್ತಿರೋದ್ರಲ್ಲಿ ನಾನು ಐ ಗಿವ್ ಸ್ಮಾಲ್ ಅಮೌಂಟ್ ಫಾರ್ ಸಮ್ವನ್ ಫಾರ್ ಹಿಸ್ ಆರ್ ಹರ್ ಎಜುಕೇಷನ್. ಸೊ ದಟ್ಸ್ ಹೆಲ್ಪಿಂಗ್, ರೈಟ್? ಸೊ ಜಸ್ಟ್ ಒಂದಕ್ಕೆ ಸ್ಟಾಪ್ ಆಗ್ತಿಲ್ಲ, ಇಟ್ಸ್ ಕೈಂಡ್ ಆಫ್ ಒಂಥರ ನೆಟ್ವರ್ಕು ಅಥವಾ ಒಂಥರ ಚೈನ್ ರಿಯಾಕ್ಷನ್ ಆಗ್ತದೆ. ಸೊ ಆಸಮ್, ರೈಟ್? ಸೊ ಇಲ್ಲ ಅಂದ್ರೂ ಇದೊಂದೇ ಅಂತ ಹೇಳ್ತಿಲ್ಲ. ಓಕೆ, ಇಲ್ಲೆಲ್ಲೋ ಭಾರತಿ ಏರ್ಟೆಲ್ ಸ್ಕಾಲರ್ಶಿಪ್ಪಲ್ಲಿ ಹಿಂಗಿದೆ, ನಾನು ಬೇರೆ ಸ್ಕಾಲರ್ಶಿಪ್ಪಲ್ಲಿ ಹಂಗಿಲ್ಲ, ಸೊ ನನಗೆ ಕೊಟ್ಟರು ನಡೆಯುತ್ತೆ, ಬಿಟ್ಟರು ನಡೆಯುತ್ತೆ ಅಂತಲ್ಲ. ಇಟ್ಸ್ ಗುಡ್. ಮುಂದೆ ವೆನ್ ಯು ಆರ್ ಗೆಟಿಂಗ್ ಸಮಥಿಂಗ್, ಗಿವ್ ಇಟ್ ಫಾರ್ ಸಮ್ವನ್ ಹೂ ಇಸ್ ಇನ್ ನೀಡ್ ಆಫ್ ಇಟ್. ಸೊ ಅದೊಂದೇ ನಮ್ಮ ರಿಕ್ವೆಸ್ಟ್. ಓಕೆ. ಸೊ ಎಲ್ಲ ಒಂದು ಗ್ಲಾನ್ಸಲ್ಲಿದೆ. ಯಾವುದು ಮತ್ತೇನು ಬೇಕು ಕಮೆಂಟ್ ಮಾಡಿ, ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಯು. ಓಕೆನಾ? ಸೊ ದಟ್ಸ್ ಇಟ್. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಆ್ಯಂಡ್ ಆಪ್ಷನ್ ಎಂಟ್ರಿಗೆ ಏನಾದರೂ ಬೇಕು ಅಂದರೂ ಅದಕ್ಕೂ ಹೇಳಿ, ಕಮೆಂಟ್ ಮಾಡಿ ನೋಡೋಣ ಏನು ಅಂತ. ಓಕೆನಾ? ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.